ಆ ವಿಷದ ಬಾಟ್ಲು ಹಗ್ಗ ಎಲ್ಲ ಅದು ಸುಸೈಡ್ ಮಾಡ್ಕೊಂಡಿದ್ದ, ಯಾರು ಇಟ್ಟಿದ್ದಂತೆ ಅಥವಾ ಕೊಲೆ ಮಾಡಿದ್ದಂತ? ಇಲ್ಲ ಮೇಡಮ್, ಅದು ಗೊತ್ತಿಲ್ಲ ಮೇಡಮ್. ಕೊಲೆ ಯಾರು ಮಾಡಕ್ ಸಾಧ್ಯ ಇಲ್ಲ ಮೇಡಮ್, ಅಲ್ಲಿ ಕೊಲೆ ಮಾಡಕ್ ಸಾಧ್ಯನೇ ಇಲ್ಲ ಮೇಡಮ್ ಅಲ್ಲಿ. ಧರ್ಮಸ್ಥಳ ಆದ್ರೆ ಯಾರಾದ್ರೂ ಮನೇಲಿ ಜಗಳ ಅದು ಇದು ಈ ಲವ್ವರ್ಸ್ ಅದು ಇದು ಅಂತ ಹೇಳ್ತಾರಲ್ಲ ಮೇಡಮ್, ಅದೇ ಏನಾದ್ರೂ ಆಗಿದ್ರೆ ಆಗಿರ್ಬೇಕು ಮೇಡಮ್. ಆದ್ರೆ ಅಲ್ಲಿ ಯಾರು ಧರ್ಮಸ್ಥಳದಲ್ಲಿ ಹಂಗ್ ಮಾಡೋರು ಯಾರು. ನೀವ್ ಎಷ್ಟು ವರ್ಷ ಇದ್ರಿ ಧರ್ಮಸ್ಥಳದಲ್ಲಿ? ನಾನು ಒಂದು 7 ವರ್ಷ ಇದ್ದಿದ್ರಿ. 7 ವರ್ಷದಲ್ಲಿ 7-8 ವರ್ಷ ಇದ್ದಿದ್ರಿ. 7-8 ವರ್ಷದಲ್ಲಿ ಧರ್ಮಸ್ಥಳದಲ್ಲಿ ಕೊಲೆ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಯಾರ್ದೋ ಅತ್ಯಾಚಾರ ಆಗಿದೆ, ಈ ತರದ ಸುದ್ದಿ ಕೇಳಿದ್ರ ನೀವು? ಇಲ್ಲ ಮೇಡಮ್, ಏನಿಲ್ಲ ಮೇಡಮ್, ಹಂಗಲ್ಲ ಏನ್ ನಾನು ಕೇಳಲಿಲ್ಲ. ಆದ್ರೆ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ದೊಡ್ಡವರು ಚಿಕ್ಕವರೆಲ್ಲ ತುಂಬಾ ದನಿಯವರು, ಒಳ್ಳೆಯವರು ಮೇಡಮ್, ಒಳ್ಳೆಯವರು. ನಮ್ಮ ಯಜಮಾನ್ರು ಅವ್ರಿಗೂ ಚೆನ್ನಾಗ್ ಗೊತ್ತು ಮೇಡಮ್. ನಮ್ಮ ಯಜಮಾನ್ರು ಅವ್ರಿಗೂ ಚೆನ್ನಾಗ್ ಗೊತ್ತು, ವೀರೇಂದ್ರ ಹೆಗ್ಗಡೆ ಗೊತ್ತು ಮೇಡಮ್. ಅವ್ರಿಗೆ ಗೊತ್ತು, ಅವ್ರ ಅಣ್ಣ ತಮ್ಮ ಅಕ್ಕ ಯಾರು ಗೊತ್ತಿಲ್ಲ ಅಂದ್ರು ನಮ್ಮ ಯಜಮಾನ್ರು ಚೆನ್ನಾಗ್ ಗೊತ್ತು ಮೇಡಮ್. ಅವ್ರ ಹೆಸರೇ ಇಟ್ಟು ಕರೀತಾರೆ, ಏನ್ ಚೆನ್ನಾಗಂತ ಮಾತಾಡ್ತಾರೆ. ನಾವು ಅವ್ರಿಗೆ ಹುಟ್ಟುದಬ್ಬ ಅಂತ ಬರ್ತದ ಮೇಡಮ್ ಅವ್ರಿಗೆ. ಅವಾಗ ನಾವು ಹೋಯ್ತಾ ಇರ್ತೀವಿ, ಹಣ್ಣು ಎಲ್ಲ ಇಸ್ಕೊಂಡು ಹೋಯ್ತಾ ಇರ್ತೀವಿ ದೇವಸ್ಥಾನಕ್ಕೆ. ಹೇಗ್ ನೋಡ್ಕೋತಾ ಇದ್ರು ವೀರೇಂದ್ರ ಹೆಗ್ಗಡೆ ಕುಟುಂಬದವರು? ಇಲ್ಲ ಮೇಡಮ್, ನಮ್ಮ ಯಜಮಾನ್ರಿಗೆಲ್ಲ ಮನೇನು ಫಸ್ಟ್ ಕೆಳಗಡೆ ಇತ್ತು ಮೇಡಮ್, ರಾತ್ರಾವದ್ರಿ ಹತ್ರ. ಆಮೇಲೆ ಇಲ್ಲ ಪಾಪ ಅವರು ಮಕ್ಕಳು ಮಾಡ್ಕೊಂಡು ಹೆಣ್ಣು ಮಕ್ಕಳು ಮಾಡ್ಕೊಂಡು ಹೆಂಗಿರ್ತಾರೆ ಅಲ್ಲಿ, ಬೇಡ ಅಂತ ಮೇಲ್ಗಡೆ ಕ್ವಾರ್ಟರ್ಸ್ ಕಟ್ಟಿ. ನಿಮ್ಗೆ ಕ್ವಾರ್ಟರ್ಸ್ ಕೊಟ್ಟಿದ್ದೆ ವೀರೇಂದ್ರ ಹೆಗ್ಗಡೆ ಅವರೇ ಮೇಡಮ್ ಕಟ್ಟಿ ಕೊಟ್ಟಿದ್ರು. ಎಷ್ಟು ವರ್ಷದಿಂದ ಮನೆ ಕೊಟ್ರು? ಅದು ನಾನು ಮದುವೆ ಆಗಿ ಹೋಗುವಾಗ ಹೊಸದಾಗಿ ಮನೆ ಮನೆ ಕಟ್ತಾ ಇದ್ರು ಮೇಡಮ್. ಆಮೇಲೆ ಕಟ್ತಾ ಇದ್ರು ಮೇಡಮ್. ಆವಾಗ ನಾನು ಡೆಲಿವರಿಗೆ ಹೋಗಿ ನನ್ನ ಮಗು ಎತ್ಕೊಂಡೆ ಹೊಸ ಮನೆಗೆ ನಾನು ಬರ್ತಾ ಇದ್ದೆ ಮೇಡಮ್. ಆದ್ರೆ ಚೆನ್ನಾಗಿ ನೋಡ್ತಾ ಇದ್ರು ಮೇಡಮ್. ಅಲ್ಲಿರೋರು ಮ್ಯಾನೇಜರ್ ಎಲ್ಲರಿಗೂ ನಮ್ಮ ಯಜಮಾನ್ರು ಅಂದ್ರೆ ನಮ್ಗೆ ಗೊತ್ತು ಮೇಡಮ್, ಎಲ್ಲರಿಗೂ ಗೊತ್ತು ಮೇಡಮ್. ಅವರು ಸುಳ್ಳು ಅದು ಇದು ಹೇಳೋರೇ ಇಲ್ಲ ಮೇಡಮ್, ದುಡ್ಡುಗಾಗಿ ಕೆಲಸ ಮಾಡೋರು ಇಲ್ಲ ಮೇಡಮ್ ಅವರು. ಈಗ ನಿಮ್ಗೆ ಮನೆ ಕಟ್ಟಿಸ್ಕೊಟ್ಟಿದ್ ವೀರೇಂದ್ರ ಹೆಗ್ಗಡೆ ಅವೇ ಮೇಡಮ್. ನಿಮ್ಮ ಯಜಮಾನರನ್ನ ಚೆನ್ನಾಗಿ ನೋಡ್ಕೋತಿದ್ರು, ನಿಮ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿ. ಇವಾಗ ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆನೆ ಆರೋಪ ಬಂದಿದೆಯಲ್ಲ? ಅದೇ ಮೇಡಮ್, ನಮ್ಮ ಯಜಮಾನ್ರು ಹಂಗ್ ಮಾತಾಡೋರೇ ಇಲ್ಲ ಮೇಡಮ್. ಇವರೇ ಎಲ್ಲ ಮಾಡಂತ ಹೇಳಿರೋದು ಗ್ರೀಸ್ ಮಠನ ತುಂಬಾ ರೆಡ್ಡಿ ಇವರು ವಿಠ್ಠಲಗೌಡ್ರು, ಇವರೇ ಮಾತಾಡಂಗೆಲ್ಲ ಮಾತಾಡು ಹಾಗಂತ ಹೇಳಿದ್ದಾರಂತ. ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ಅಷ್ಟು ನಂಬಿಕೆ ಇದ್ದದ ಭಕ್ತಿ ಇತ್ತು. ಅವ್ರ ಮಾತನ್ನ ಯಾಕೆ ಚಿನ್ನಯ್ಯ ಕೇಳಿದ್ರು? ಅದು ಲಾಕ್ ಮಾಡಿದ್ದಾರೆ ಮೇಡಮ್, ಇವ್ರನ್ನ ಕರ್ಕೊಂಡು ಹೋಗಿ ಲಾಕ್ ಮಾಡಿದ್ದಾರೆ ಮೇಡಮ್. ಇನ್ನು 22 ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾರೆ. 1-1.5 ತಿಂಗಳು ಅವ್ರ ಮನೇಲಿ ಇದ್ದಿದ್ದಾರೆ. ಅದು ತುಂಬಾ ಹೊಡಿತಾ ಇದ್ರಂತೆ, ತುಂಬಾ ಅವ್ರನ್ನ ಬಂದು ಹಂಗೆ ಹಿಂಗೆ ನೀನ್ ಜೀವನದಾಗಿ ಹೋಗೋದಿಲ್ಲ, ನೀನು ಹೊರಗಡೆ ಹೋಗೋದಿಲ್ಲ ಹಾಗಂತಾನ ಅವ್ರು ಹೇಳ್ತಾ ಇದ್ರಂತೆ ಮೇಡಮ್. ನಾವಾಗ ಒಂದು ಟೈಮ್ ಮಾತ್ರ ನನಗೆ ಫೋನ್ ಮಾಡಿದ್ದಾರೆ ಮೇಡಮ್, ನಾನು ಜೀವನ ಬರ್ತೀನಿ ಅಂತ ನೀನು ತಿಳ್ಕೋಬೇಡ, ಜೀವಂತ ಬರಲ್ಲ. ನಾನು ಒಂದು 5,000 ರೂಪಾಯಿ ನಾನು ಮಡಗಿದ್ದೀನಿ, ಮೇಲ್ಗಡೆ ಮಡಗಿದ್ದೀನಿ. ಅದು ಎತ್ಕೋ, ನಾನು ಏನೋ ಬಂದ್ರೆ ಮಾತ್ರ ನೀನು ಖರ್ಚು ಮಾಡು, ಯಾರ ಹತ್ರ 1 ರೂಪಾಯಿ ಈಸ್ಬೇಕು, ನನ್ ದುಡ್ಡೇನೇನು ಮಾಡ್ಬೇಕು ಅಂತ ಹೇಳಿದ್ರು ಮೇಡಮ್. ಆಮೇಲೆ ನಾನು ನೋಡುವಾಗ 5,000 ರೂಪಾಯಿ ಕವರಲ್ಲಿ ಹಾಕಿ ಮಡಗಿದ್ರು ಮೇಡಮ್, ಕವರಲ್ಲಿ ಹಾಕಿ ಮಡಗಿದ್ರು. ಅವಾಗ ನನಗೆ ತುಂಬಾ ನೋವಾಯ್ತು ಮೇಡಮ್. ನನಗೆ ಮಗನಿರೋದಿದ್ದಾನೆ ನಾನು ಜೀವನದಾಗಿದ್ರಿ ಮೇಡಮ್, ಇಲ್ಲಂದ್ರೆ ನಾನೇನಾದ್ರೂ ಮಾಡ್ಕೋತೀನಿ ಮೇಡಮ್. ಯಾಕಂದ್ರೆ ಎಲ್ಲಾನು ಅವರೇ ನೋಡ್ತಾ ಇದ್ರು ಮೇಡಮ್. ನನಗೆ ಹೊರಗಡೆ ಎಲ್ಲಿ ಕಳಿಸ್ತಾ ಇರ್ಲಿಲ್ಲ, ಒಂದು ಏಟು ಕೂಡ ನನಗೆ ಕೊಡ್ತಾ ಇರ್ಲಿಲ್ಲ ಮೇಡಮ್. ನಾನು ಅಷ್ಟು ಇದಾಗಿ ನೋಡ್ತಾ ಇದ್ರು ಮೇಡಮ್. ಇವಾಗ್ಲೂ ನನಗೆ ಈ ಮನೆ ಬಿಟ್ಟು ಏನ್ ಮಾಡೋದು ಎಂತ ಮಾಡೋದಂತ ನನಗೆ ಗೊತ್ತಿಲ್ಲ ಮೇಡಮ್. ಆದ್ರೆ ಆ ಮಾತು ಅವ್ರು ಹೇಳಿದ್ಮೇಲೆ ನನಗೆ ತುಂಬಾ ನೋವಾಯ್ತು ಮೇಡಮ್. ನಾನ್ ಜೀವನದಾಗಿ ಬರಲ್ಲ, ನನಗೆ ಗೊತ್ತಾಯ್ತು ನೀನು ಜೀವನ ಹೆಂಗ ಮಾಡ್ಕೋ, ನಿಮ್ ತಾಯಿ ತಂದೆ ಜೊತೆ ನೀವು ಹೋಗಿ ಹಾಗಂತ ಹೇಳುವಾಗ್ಲೇ ನನ್ಗೆ ಗೊತ್ತಾಯ್ತು ಮೇಡಮ್. ಏನೋ ನಡೀತಾ ಉಂಟು ಇವ್ರ ಮನೇಲಿ ಹೇಗಂತ. ಮತ್ತೆ ನಾನು ಏನಾಯ್ತದೆ ಏನು ನೀನ್ ಹೇಳೋಗಂದ್ರೆ ಏನಿಲ್ಲ ಮಡುಗು, ಏನಿಲ್ಲ, ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇದ್ರು ಮೇಡಮ್. ಅವ್ರ ಮನೇಲಿ ಇರುವಾಗ ಅವ್ರ ವಾಯ್ಸು ಚೇಂಜ್ ಆಗಿತ್ತು ಮೇಡಮ್, ತುಂಬಾ ಚೇಂಜ್ ಆಗಿತ್ತು. ಆದ್ರೆ ಇವಾಗ ಬಿಟ್ಟಾಲ್ ಹೋಗಿ ಅಲ್ಲಿ ತಲೆ ಮುಂಡೆ ಅದು ಇದ್ದಂತ ಹೇಳ್ತಾರ ಮೇಡಮ್. ಆದ್ರೆ ಆ ತಲೆ ಮುಂಡೆ ಅವ್ರು ಬಿಟ್ಟಾಲನ್ನೇ ಕೇಳ್ಬೇಕು ಮೇಡಮ್. ಅವನು ಬೇರೆ ಕಡೆ ಎತ್ಕೊಂಡು ಬಂದು ಹಾಕಿರ್ತಾರೆ ಮೇಡಮ್. ನಮ್ ಯಜಮಾನ್ರು ಅಲ್ಲಿ ನೋಡುವಾಗ ಏನಿಲ್ಲ ಮೇಡಮ್. ಆದ್ರೆ ಇವನ್ ಕರ್ಕೊಂಡು ಹೋಗಿ ತೋರಿಸುವಾಗ ಮಾತ್ರ ಅಲ್ಲಿ ಇದ್ದದ ಮೇಡಮ್. ಅವಾಗ ಬಿಟ್ಟಾಗವನಿಗೆ ಮಾಸ್ಕ್ ಹಾಕ್ಬೇಕು ಮೇಡಮ್, ಬಿಟ್ಟವನಿಗೆ ಮಾಸ್ಕ್ ಹಾಕಿ ಒಳಗಡೆ ಕಳ್ಸ್ಬೇಕು ಮೇಡಮ್, ಕಾಡೊಳಗಡೆ. ಚಿನ್ನಯ್ಯ ತೋರಿಸಿದಾಗ ಏನು ಸಿಗ್ಲಿಲ್ಲ, ಆದ್ರೆ ವಿಠಲಗೌಡ ತೋರಿಸಿದ ತಕ್ಷಣ ಬುರುಡೆಗಳು ಸಿಕ್ಬಿಡ್ತು, ಮೂಳೆಗಳು ಸಿಕ್ಬಿಡ್ತು. ಹೇಗೆ ಅದೇ ಗೊತ್ತಿಲ್ಲ ಮೇಡಮ್. ಬಿಟ್ಟಾಲನ್ನ ಕೇಳ್ಬೇಕು ಮೇಡಮ್. ಈ ಬುರುಡೆ ಹೆಂಗ್ ಎತ್ಕೊಂಡ್ ಬಂದು ನಮ್ಮ ಯಜಮಾನ್ರ ಕೈಯಲ್ಲಿ ಕೊಟ್ಟು ಕೋರ್ಟ್ ಕಳಿಸಿದ್ರು, ಅದೇ ತರವಂಗೆ ಅವ್ರನ್ನ ಕರ್ಕೊಂಡೋಗಿ ಜೈಲೊಳಗಡೆ ಹಾಕ್ಬಿಟ್ಟು ಕೇಳಿದ್ರೆ ಗೊತ್ತಾಯ್ತದ ಮೇಡಮ್. ಈಗ ನಿಮ್ ಯಜಮಾನ್ರಿಗೆ ತಲೆ ಬುರುಡೆ ಕೊಟ್ಟು ಕೋರ್ಟ್ ಕಳಿಸಿದ್ದೆ ವಿಠಲಗೌಡ, ಗ್ರೀಸ್ ಮಟ್ಟನ ತಿಮ್ಮಾರೆಡ್ಡಿ ಇಬ್ರೇ ಮೇಡಮ್. ಈ 3 ಜನ ಮೇಡಮ್. ಅವ್ರಿಗೆ ತಲೆ ಬುರುಡೆ ತಗೊಂಡು ಹೋಗ್ತಾ ಇದೀನಿ ನಾನು ಕೋರ್ಟ್ಗೆ, ಇವ್ರು ಕೊಟ್ಟಿದ್ದಾರೆ
ಈ ತರ ಹೇಳ್ಕೊಟ್ಟಿದ್ದಾರೆ ನನ್ಗೆ ಅಂತ ಏನಾರು ಚಿನ್ನ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಅದೇ ಮೇಡಮ್ ಅವ್ರ ಫೋನ್ ಅವ್ರ ಮನೇಲಿ ಇರುವಾಗ 1 ವಾರ ಏನೋ ಅವ್ರ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ಮೇಡಮ್. ಮತ್ತೆ ಬುರುಡೆ ತಕೊಂಡು ಹೋದ್ಮೇಲೆ ನಮ್ ಯಜಮಾನ್ರ ಫೋನ್ ಕಿತ್ಕೊಂಡ್ಬಿಟ್ರು. ಮತ್ತೆ ವಕೀಲ ಜೊತೆಲಿ ಇದ್ದು ಮಾತ್ರ ಫೋನ್ ಮಾತಾಡಿದ್ರೆ. ಮತ್ತೆ ನೀ ಯಾರ ನಂಬರ್ ಅಂತ ನನಗ್ ಗೊತ್ತಿಲ್ಲ ಮೇಡಮ್. 1-2-3 ನಂಬರ್ ಎಲ್ಲ ಬಂತು. ಅದ್ರ ಫೋನ್ ಮಾತಾಡ್ತಾರೆ, ಈ ನಂಬರ್ ಮತ್ತೆ ನೀನ್ ಕರಿಬೇಡ. ಈಗ ಚಿನ್ನಯ್ಯನ್ ಪರ ವಾದ ಮಾಡೋಕೆ ಲಾಯರ್ ಗಳನ್ನ ಯಾರು ನೇಮಕ ಮಾಡ್ಕೊಟ್ಟಿದ್ದು ನಿಮಗೆ? ಇಲ್ಲ ಮೇಡಮ್ ಗೊತ್ತಿಲ್ಲ ಮೇಡಮ್. ಅದೇ ಇವಾಗ ಯಾರು ವಾದಾಡ್ತಾರ ಏನು ನಮ್ಮ ಯಜಮಾನ್ರು ಬರ್ತಾರ ಬರೋದಿಲ್ವಾ ಏನ್ ಮಾಡೋದಂತೆ ನಮಗ್ ಗೊತ್ತಿಲ್ಲ ಮೇಡಮ್. ನಮಗೆ ಜೀವನಾನೇ ನಾನು ಏನಾದ್ರು ಕುಡ್ದು ಬಿಟ್ಟು ಸತ್ತೋಗಮ್ಮತ್ತೆ. ಯಾವ ಲಾಯರ್ಸ್ ಇಲ್ವಾ ನಿಮ್ಮ ಯಜಮಾನ್ರ ಪರ? ಇಲ್ಲ ಮೇಡಮ್. ಅವಾಗ ಮುಂಚೆ ಬರ್ತಿದ್ ಲಾಯರ್ ಮೇಡಮ್ 4 ಜನ ಹೋಯ್ತದ್ರು ಮೇಡಮ್. 4 ಜನ ಲಾಯರ್ ಇದ್ರ? ಹೋಯ್ತದ್ರು ಮೇಡಮ್. ಈಗ ಅದು ತಿಮ್ಮಾರೆಡ್ಡಿ ಗಿರೀಶ್ ಮಟ್ಟನೇ ಮಡಗಿರೋದು ಮೇಡಮ್. ಆ 4 ಜನ ನಮ್ಮ ಯಜಮಾನ್ರು ಅವ್ರು ಕೂಲಿ ಕೆಲಸ ಮಾಡೋರು. ಅಷ್ಟು ದೊಡ್ಡ ವಕೀಲ್ ಹೋಗಿ ಹಿಡ್ಕೊಂಡ್ರೆ ಅವ್ರು ಬರ್ತಾರ ಮೇಡಮ್. ಬರಕ್ ಆಗೋದಿಲ್ಲ. ಈ ಗ್ರೀಸ್ ಮಟ್ಟನ್ನೇ ಎಲ್ಲ ರೆಡಿ ಮಾಡಿರೋದು. ಇವಾಗ ಮಾತ್ರ ನಮ್ಮ ಯಜಮಾನ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಇವರು ಬುರುಡೆ ಎತ್ಕೊಂಡ್ ಬಂದಿರೋದು ಕೊಟ್ಟು ಕಳಿಸಿರೋರೆಲ್ಲ ಹೊರಗಡೆ ಇದ್ದಾರೆ ಮೇಡಮ್. ಈಗ ಯಾವ ಲಾಯರು ನಿಮ್ಗೆ ಹೆಲ್ಪ್ ಮಾಡಕ್ ಮಾಡಿಲ್ವಲ್ಲ? ಯಾರು ಇಲ್ಲ ಮೇಡಮ್, ಯಾರು ಇಲ್ಲ ಮೇಡಮ್. ಸರ್ಕಾರನೇ ಅವ್ರ ಪರವಾದ ಮಾಡ್ತಿದೆ, ಮಾತಾಡ್ತಾರಂತ ನೋಡ್ದೆ ಮೇಡಮ್. ಚಿನ್ನಯ್ಯ ತೋರಿಸಿದಾಗ ಏನು ಸಿಗ್ಲಿಲ್ಲ, ಆದ್ರೆ ವಿಠಲಗೌಡ ತೋರಿಸಿದ ತಕ್ಷಣ ಬುರುಡೆಗಳು ಸಿಕ್ಬಿಡ್ತು, ಮೂಳೆಗಳು ಸಿಕ್ಬಿಡ್ತು. ಹೇಗೆ ಅದೇ ಗೊತ್ತಿಲ್ಲ ಮೇಡಮ್. ಬಿಟ್ಟಾಳನ್ನ ಕೇಳ್ಬೇಕು ಮೇಡಮ್. ಈ ಬುರುಡೆ ಹೆಂಗ್ ಎತ್ಕೊಂಡ್ ಬಂದು ನಮ್ಮ ಯಜಮಾನ್ರ ಕೈಯಲ್ಲಿ ಕೊಟ್ಟು ಕೋರ್ಟ್ ಕಳಿಸಿದ್ರು. ಅದೇ ತರವಂಗೆ ಅವ್ರನ್ನ ಕರ್ಕೊಂಡೋಗಿ ಜೈಲೊಳಗಡೆ ಹಾಕ್ಬಿಟ್ಟು ಕೇಳಿದ್ರೆ ಗೊತ್ತಾಯ್ತದೆ ಮೇಡಮ್. ಈಗ ನಿಮ್ ಯಜಮಾನ್ರಿಗೆ ತಲೆ ಬುರುಡೆ ಕೊಟ್ಟು ಕೋರ್ಟ್ ಕಳಿಸಿದ್ದೆ ವಿಠಲಗೌಡ, ಗ್ರೀಸ್ ಮಟ್ಟನ ತಿಮ್ಮಾರೆಡ್ಡಿ ಇಬ್ರೇ ಮೇಡಮ್. ಈ 3 ಜನ ಮೇಡಮ್. ಅವ್ರಿಗೆ ತಲೆ ಬುರುಡೆ ತಗೊಂಡು ಹೋಗ್ತಾ ಇದ್ದೀನಿ ನಾನು ಕೋರ್ಟ್ಗೆ, ಇವ್ರು ಕೊಟ್ಟಿದ್ದಾರೆ, ಈ ತರ ಹೇಳ್ಕೊಟ್ಟಿದ್ದಾರೆ ನನ್ಗೆ ಅಂತ ಏನಾರು ಚಿನ್ನ? ಇಲ್ಲ ಮೇಡಮ್. ಅದೇ ಮೇಡಮ್ ಅವ್ರ ಫೋನ್ ಅವ್ರ ಮನೇಲಿ ಇರುವಾಗ 1 ವಾರ ಏನೋ ಅವ್ರ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ಮೇಡಮ್. ಮತ್ತೆ ಬುರುಡೆ ತಕೊಂಡು ಹೋದ್ಮೇಲೆ ನಮ್ ಯಜಮಾನ್ರ ಫೋನ್ ಕಿತ್ಕೊಂಡ್ಬಿಟ್ರು. ಮತ್ತೆ ವಕೀಲ ಜೊತೆಲಿ ಇದ್ದು ಮಾತ್ರ ಫೋನ್ ಮಾತಾಡಿದ್ರೆ. ಮತ್ತೆ ನೀ ಯಾರ ನಂಬರ್ ಅಂತ ನನಗ್ ಗೊತ್ತಿಲ್ಲ ಮೇಡಮ್. 1-2-3 ನಂಬರ್ ಎಲ್ಲ ಬಂತು. ಅದ್ರ ಫೋನ್ ಮಾತಾಡ್ತಾರೆ, ಈ ನಂಬರ್ ಮತ್ತೆ ನೀನ್ ಕರಿಬೇಡ. ಈಗ ಚಿನ್ನಯ್ಯನ್ ಪರ ವಾದ ಮಾಡೋಕೆ ಲಾಯರ್ ಗಳನ್ನ ಯಾರು ನೇಮಕ ಮಾಡ್ಕೊಟ್ಟಿದ್ದು ನಿಮಗೆ? ಇಲ್ಲ ಮೇಡಮ್ ಗೊತ್ತಿಲ್ಲ ಮೇಡಮ್. ಅದೇ ಇವಾಗ ಯಾರು ವಾದಾಡ್ತಾರ ಏನು ನಮ್ಮ ಯಜಮಾನ್ರು ಬರ್ತಾರ ಬರೋದಿಲ್ವಾ ಏನ್ ಮಾಡೋದಂತೆ ನಮಗ್ ಗೊತ್ತಿಲ್ಲ ಮೇಡಮ್. ನಮಗೆ ಜೀವನಾನೇ ನಾನು ಏನಾದ್ರು ಕುಡ್ದು ಬಿಟ್ಟು ಸತ್ತೋಗಮ್ಮತ್ತೆ. ಯಾವ ಲಾಯರ್ಸ್ ಇಲ್ವಾ ನಿಮ್ಮ ಯಜಮಾನ್ರ ಪರ? ಇಲ್ಲ ಮೇಡಮ್. ಅವಾಗ ಮುಂಚೆ ಬರ್ತಿದ್ ಲಾಯರ್ ಮೇಡಮ್ 4 ಜನ ಹೋಯ್ತದ್ರು ಮೇಡಮ್. 4 ಜನ ಲಾಯರ್ ಇದ್ರ? ಹೋಯ್ತದ್ರು ಮೇಡಮ್. ಈಗ ಅದು ತಿಮ್ಮಾರೆಡ್ಡಿ ಗಿರೀಶ್ ಮಟ್ಟನೇ ಮಡಗಿರೋದು ಮೇಡಮ್. ಆ 4 ಜನ ನಮ್ಮ ಯಜಮಾನ್ರು ಅವ್ರು ಕೂಲಿ ಕೆಲಸ ಮಾಡೋರು. ಅಷ್ಟು ದೊಡ್ಡ ವಕೀಲ್ ಹೋಗಿ ಹಿಡ್ಕೊಂಡ್ರೆ ಅವ್ರು ಬರ್ತಾರ ಮೇಡಮ್. ಬರಕ್ ಆಗೋದಿಲ್ಲ. ಈ ಗ್ರೀಸ್ ಮಟ್ಟನ್ನೇ ಎಲ್ಲ ರೆಡಿ ಮಾಡಿರೋದು. ಇವಾಗ ಮಾತ್ರ ನಮ್ಮ ಯಜಮಾನ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಇವರು ಬುರುಡೆ ಎತ್ಕೊಂಡ್ ಬಂದಿರೋದು ಕೊಟ್ಟು ಕಳಿಸಿರೋರೆಲ್ಲ ಹೊರಗಡೆ ಇದ್ದಾರೆ ಮೇಡಮ್. ಈಗ ಯಾವ ಲಾಯರು ನಿಮ್ಗೆ ಹೆಲ್ಪ್ ಮಾಡಕ್ ಮಾಡಿಲ್ವಲ್ಲ? ಯಾರು ಇಲ್ಲ ಮೇಡಮ್, ಯಾರು ಇಲ್ಲ ಮೇಡಮ್. ಸರ್ಕಾರನೇ ಅವ್ರ ಪರವಾದ ಮಾಡ್ತಿದೆ, ಮಾತಾಡ್ತಾರಂತ ನೋಡ್ದೆ ಮೇಡಮ್.